ಬಲೂಚಿಸ್ತಾನದಲ್ಲಿ ಟ್ರೈನ್ ಹೈಜಾಕ್ ಮಾಡಿದ್ದ ವಿಡಿಯೋ ರಿಲೀಸ್ ಆಗಿದೆ. ಇದೇ ಝಲ್ಲೆನಿಸುವಂತಹ ಭಯಾನಕ ವಿಡಿಯೋವನ್ನು ಬಿಡುಗಡೆ ಮಾಡಲಾಗಿದೆ. ವಿಡಿಯೋ ಬಿಡುಗಡೆ ಮಾಡಿರೋದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಹೈಜಾಕ್ ಮಾಡಿರೋದು ಈ ಒಂದು ಬಂಡುಕೋರರು. ಮೊದಲು ರೈಲನ್ನು ಸ್ಫೋಟ ಮಾಡಿದ್ದಾರೆ, ಆ ನಂತರದಲ್ಲಿ ಹೈಜಾಕ್ ಮಾಡಿದ್ದಾರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಬಂಡುಕೋರರು. ಬಳಿಕ ಪ್ರಯಾಣಿಕರನ್ನು ಒತ್ತೆಯಾಳಾಗಿಟ್ಕೊಂಡು ಬೆದರಿಕೆ ಹಾಕ್ತಾ ಇದ್ದಾರೆ. ಇನ್ನು ಹೈಜಾಕ್ ಹೇಗಾಯ್ತಪ್ಪ ಅಂತ ನೋಡಿದ್ರೆ, ನೀವು ಅದರಲ್ಲಿ ಆ ಒಂದು ವಿಡಿಯೋ ರಿಲೀಸ್ ಆಗಿದೆ ಇದೀಗ. ಅಲ್ಲಿ ಇದು ಒಂದು ಭಾಗ. ರೈಲ್ವೆ ಹಳಿಯನ್ನು ಸ್ಫೋಟ ಮಾಡ್ತಾರೆ ಈ ಬಂಡುಕೋರು. ಮೊದಲಿಗೆ ರೈಲ್ವೆ ಹಳಿಯನ್ನೇ ಬ್ಲಾಸ್ಟ್ ಮಾಡಿಬಿಡ್ತಾರೆ. ನೋಡಿ, ಅಲ್ಲೂ ಸ್ಫೋಟ ಆಯ್ತು ನೋಡಿ ನಿಮಗೆ. ಆ ಥರ ಒಂದು ಬ್ಲಾಸ್ಟ್ ಆಗಿಬಿಡುತ್ತೆ ಅಲ್ಲಿ. ರೈಲು ಸುರಂಗಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಮೊದಲಿಗೆ ರೈಲ್ನ ಆ ಒಂದು ಏನು ಟ್ರ್ಯಾಕ್ ಇತ್ತಲ್ಲ ಅದನ್ನು ಇವರು ಬ್ಲಾಸ್ಟ್ ಮಾಡಿದ್ದಾರೆ. ಸುರಂಗಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಹಳಿ ಕೂಡ ಸ್ಫೋಟವಾಗುತ್ತೆ. ಮುಂದೆ ಚಲಿಸೋಕ್ಕೆ ರೈಲಿಗೆ ಆಗಲ್ಲ, ಚಲಿಸೋಕ್ಕೆ ನಿಂತು ಹೋಗುತ್ತೆ ಆ ರೈಲು. ಯಾವಾಗ ಟ್ರ್ಯಾಕೆ ಹೊರಟೋಗುತ್ತೋ ರೈಲು ಹೋಗೋಕ್ಕಾಗಲ್ವಲ್ಲ, ತಕ್ಷಣ ಸುರಂಗಕ್ಕೆ ನುಗ್ಗಿಬಿಟ್ಟು ರೈಲನ್ನು ವಶಕ್ಕೆ ಪಡ್ಕೊಳ್ತಾರೆ ಉಗ್ರರು. ಗನ್ ಪಾಯಿಂಟ್ನಲ್ಲಿ ಎಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ BLA ಉಗ್ರರು, ಅಥವಾ ಅವ್ರ ಪ್ರಕಾರ ಸ್ವತಂತ್ರ ಹೋರಾಟಗಾರರವರು ಅಂತ ಬಲೂಚಿಸ್ತಾನಕ್ಕೆ ಇರಲಿ. ಹೊರಗೆ ತಂದು ಗುಂಪು ಗುಂಪಾಗಿ ಕೂರಿಸ್ತಾರೆ ಬಂಡುಕೋರರು. ಯೋಧರನ್ನು ಮಾತ್ರ ವಶದಲ್ಲಿ ಇಟ್ಟುಕೊಂಡು ಉಳಿದವ್ರನ್ನ ಬಿಡುಗಡೆ ಮಾಡಿಬಿಡ್ತಾರೆ. ಇಲ್ಲಿ ಯಾರ್ಯಾರು ಸೈನಿಕರು ಅಂತ ಇರ್ತಿರೋ ಅವರು ಮಾತ್ರ ಇಲ್ಲಿರಬೇಕು, ಸಾಮಾನ್ಯ ಪ್ರಯಾಣಿಕರು ಇರ್ತಾರಲ್ಲ ನೀವೆಲ್ಲ ಹೊರಟು ಹೋಗಿ ಅಂತೇಳಿ ಬಿಟ್ಟುಬಿಟ್ಟಿದ್ದಾರೆ. ಈ ಉಗ್ರರ ಗುಂಪು ಯಾವುದು ಅಂತ ನೋಡಿದ್ರೆ, ಭಾರತ ಪಾಕ್ ವಿಭಜನೆ ನಂತರದಲ್ಲಿ ಪಾಕ್ಗೆ ಸೇರಿಕೊಳ್ತೆ ಬಲೂಚಿಸ್ತಾನ. ಆದರೆ ಬಲೂಚಿಸ್ತಾನದವರಿಗೆ ಪಾಕಿಸ್ತಾನ ಜೊತೆ ಸೇರಿಕೊಳ್ಳೋದು ಇಷ್ಟ ಇರಲ್ಲ, ಸ್ವತಂತ್ರವಾಗಿರಬೇಕು ಅಂತ ಬಯಸಿರ್ತಾರೆ ಅವರು. ಬಲೂಚಿಸ್ತಾನದ ಜನರ ಒಪ್ಪಿಗೆ ಇಲ್ಲದೆಯೇ ಅವರನ್ನು ಪಾಕಿಸ್ತಾನಕ್ಕೆ ಸೇರಿಸಲಾಗಿತ್ತು ಅಂತ. ಇದರಿಂದ ಸ್ವತಂತ್ರ ದೇಶಕ್ಕೋಸ್ಕರ ಈ ಜನರ ಹೋರಾಟ ಅವತ್ತಿಂದ ನಡೀತಾನೆ ಬರ್ತಾ ಇದೆ. ಇದೀಗ ಇದು ಬಹುಶಃ ತಾರಕಕ್ಕೇರಿದೆ ಅಂತ ಕಾಣಿಸ್ತಾ ಇದೆ.